ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 7:25 ಆಯ್ತು. ನಾನು ಇವಾಗ ವಿಡಿಯೋ ಶುರು ಮಾಡ್ತೀನಿ. ಎದ್ದಿದ್ದು 6:30 ಎದ್ದು ಅಂಗಳ ಬಾಕ್ಲ ಮನೆ ಕಸ, ಗ್ಯಾಸ್ ಹೊರಿಸೋದು, ಒಲಿ ಗುರಿ ಹಾಕೋದು ಮಾಡೀನಿ. ಸಿಲಿಂಡ್ರ್ ಇನ್ನೂ ತೊಗೊಂಬಂದಿಲ್ಲ, ಇವತ್ತು ತೊಗೊಂಬರ್ತಾರೆ. ಹಿಂಗಾಗಿ ನಿನ್ನೆ ಬುಕ್ ಮಾಡಿದ್ದಕ್ಕೆ ಇವತ್ತು ಬರ್ತದೆ. ಅವತ್ತು ಬರೋಂಗಿಲ್ಲ. ಒಲಿ ಗುರಿ ಅಂತೂ ಹಾಕೀನಿ, ನೀರು ಕಾಯಕತ್ತಾವು. ಇನ್ನು ಸ್ವಲ್ಪ ಚಾಕಿಡ್ಬೇಕು. ಚಾನ ಎಲ್ಲನೂ ಒಲಿ ಮ್ಯಾಗಿಡೋದು ಇಷ್ಟು ವಜ್ಜು ಬಂದ್ಬಿಟ್ಟತ್ ನನಗೆ. ಯಾಕಂದ್ರೆ ಸುಟ್ಟು ಬಿಡ್ತಾವಲ್ಲ ದಬ್ರಿ, ತಿಕ್ಕಾಕ ಬೇಸರ. ಅವನ್ನ ಪೂರ್ತಿ ಅದನ್ನು ಸುಟ್ಟಿದ್ದನ್ನೆಲ್ಲ ಸ್ವಚ್ಛ ಮಾಡೋಕೆ ಬೇಸರ. ಅದು ತಿಕ್ಕಬೇಕಂದ್ರೆ ಮನಹಾರಾಗ ಆಗ್ತತಿ. ಅದ್ರ ಸಲುವಾಗಿ ಗಡಿಯಾಗಿ ಚಹಾ ಮಾಡತ್ತಾನೆ ನೋಡ್ರಿ. ಇದ್ರಾಗ ಚಹಾ ಅಂದ್ರೆ ನಿನ್ನೆ ಸಂಜೆ ಮುಂದೆನೂ ಇದ್ರಾಗ ಚಹಾ ಇಟ್ಟೆ. ಇದ್ರಾಗ ಚಹಾ ಮಾತ್ರ, ಅದ್ರಾಗೇನು ಚೇಂಜ್ ಅನ್ಸಂಗಿಲ್ಲ. ಇದ್ರಾಗ ಗಡಿಗೆ ಒಳಗೆ ಚಹಾ ಮಾಡಿದ್ರು ಈ ದಬ್ರಿ ಒಳಗೆಲ್ಲ ಮಾಡ್ತೇವಲ್ಲ, ಹಂಗೆ ಅನಿಸ್ತತಿ. ಅದ್ರ ಸಲುವಾಗಿ ಹೆಂಗೆ ಮಾಡ್ತಾನೆ ಏನು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಂಡು ಅಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ಇದಕ್ಕೆ ಹಾಲು, ಸಕ್ಕರೆ, ಚಹಾ ಪುಡಿ ಹಾಕಿ ಒಲಿ ಮ್ಯಾಗ ಇಡ್ತಾನಂತ. ಒಲಿ ಮ್ಯಾಗ ಇಟ್ಟು ವಿಡಿಯೋ ಕಟಿಂಗ್ ಮಾಡ್ತಾರೆ. ಗಡಿಗೆಗೆ ಹಾಲು ಹಾಕ್ತಾನೆ ನೋಡ್ರಿ. ಪ್ರೀತು, ನೀನು ಕುಡಿತೀಯಲ್ಲ ಚಾನ? ಏನಾರು ಇದ್ದಂದ್ರೆ ಎದ್ದು ಕುಡಿತಾನ. ಚಾನ ಇಟ್ಬಿಡ್ತಾನೆ ನೋಡ್ರಿ ಒಲಿ ಮೇಲೆ. ಗಡಿಗೆ ಚಾ ಮಸ್ತ್ ಕತಿನೇನ, ಮಂದಗ ಭಾರಿ ಆಗಿರ್ತತಿ. ನಿನ್ನೆಯಿಂದ ಈ ರೀತಿ ಒಲಿ ಮೇಲೆ ಆಗೈತೆ ನೋಡ್ರಿ. ನಿನ್ನೆ ಬೆಳಿಗ್ಗೆ ಚಪಾತಿ ಪಲ್ಯ ಮಾಡಿದೆ. ಅದಾಗಿಂದ ಸಂಜೆ ಮುಂದೆ ಪಲಾವ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ಬೇರೆ ಎಲ್ಲಿ ಭಾಳ ಅಂತಂದ್ರೆ ಒಂಥರ ನನಗೂ ಒಂಥರ ರೂಢಿ ತಪ್ಪಿಬಿಟ್ಟತ್ತಲ್ಲ, ಎಲ್ಲ ಮಾಡೋಕೆ ಇದು ಆಕೈತೆ ಅನ್ನೋದಕ್ಕೆ. ಅದ್ರಾಗ ಮಧ್ಯಾಹ್ನ ಸ್ವಲ್ಪ ಊಟ ಕರೆಕ್ಟಾಗಿತ್ತು. ಹೀಗಾಗಿ ರಾತ್ರಿ ಅಷ್ಟೊಂದು ಎಲ್ಲ ಥರ ಅಡುಗೆ ಮಾಡ್ಬೇಕನ್ನುವಂಥದ್ದು ಇರಲಿಲ್ಲ. ಹೀಗಾಗಿ ರಾತ್ರಿ ಪಲಾವ್ ಮಾಡಿಬಿಟ್ಟೆ. ಇವಾಗ ಬೆಳಿಗ್ಗೆ ಮತ್ತೆ ಚಾಲು. ಇವಾಗ ಚಾಕಿಟ್ಟನಿ. ನೀರಂತೂ ಒಂದು ಗುಂಡಿ ಕಾದಾವು ಆಲ್ರೆಡಿ. ಈಗ ಚಹಾ ರೆಡಿ ಆಗತ್ತತಿ. ಆಮೇಲೆ ನಾಷ್ಟಕ್ಕೆ ಏನಾರ ಮಾಡಬೇಕು. ಇವತ್ತು ಹೊಲಕ್ಕೆ ಹೋಗ್ಬೇಕು. ಇದಕ್ಕೆ ಇನ್ನೊಂದು ಚಾನಲಿಂದ ವೀಡಿಯೋ ಮಾಡೋಕ್ಕಂತೇಳಿ ಅಡುಗೆ ಮಾಡೋಕ್ಕೆ ಹೋಗ್ಬೇಕಲ್ಲೇ. ಹೀಗಾಗಿ ಬೆಳಗ್ಗೆ ಇಲ್ಲೇನು ಜಾಸ್ತಿ ಅಡುಗೆ ಇರೋಂಗಿಲ್ಲ. ಏನರ ಒಂದು ನಾಷ್ಟ ಮಾಡ್ತಾನೆ ಇಲ್ಲೇ ಅಷ್ಟು. ನಾಷ್ಟ ಮಾಡಿ ಹೊಲಕ್ಕೆ ಹೋಗಿ ಆಮೇಲೆ ಅಲ್ಲೇ ಏನರ ಅಡುಗೆ ಮಾಡಿರ್ತೀವಲ್ಲ ಅಲ್ಲೇ ಊಟ ಆಕತಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಗ್ಯಾಸ್ ಬರ್ತೈತಿ. ರಾತ್ರಿ ಒಮ್ಕೆ ಇದ್ರ ಮೇಲೆ ಅಂದ್ರೆ ಗ್ಯಾಸ್ ಮೇಲೆ ಅಡುಗೆ ಆಕತಿ. ಇವಾಗ ಸ್ವಲ್ಪ ಚಹಾ ಕುದ್ಬಿಡ್ಲಿ ತಡ್ರಿ. ಚಹಾ ಕುದ್ದಿಂದ ಚಹಾ ಕುಡ್ಕೊಂತ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಚಹಾ ಉಪ್ಪು ಬಂತು ನೋಡ್ರಿ, ರೆಡಿ ಆಯ್ತು. ಒಂದು ಸ್ವಲ್ಪ ಹೊತ್ತು ಕುದೀಲಿ ಅಂದ್ರೆ ಮಸ್ತ್ ಆಕತ್ತಿದ್ದು. ಆಗ ಉಪ್ಪು ಬಂದ್ಕೊಳ್ಳಿ ಇಳಬಾರ್ದು. ಸ್ವಲ್ಪ ಈ ರೀತಿ ಮಾಡ್ಕೊಂಡ್ರೆ ಚಹಾ ಪುಡಿ ಎಲ್ಲ ಪೂರ್ತಿ ಕುದೀತಿರ್ತಾವೆ. ಕೆಳಗಿಳಿಗಿಂದನೂ ಇನ್ನೂ ಹೆಂಗೆ ಉಕ್ಕು ಬಂದಂಗೆ ಮಾಡ್ತದೆ ನೋಡ್ರಿ. ಗಡಿಗೆ ಫುಲ್ ಕಾದಿರ್ತತಲ್ಲ, ಅದಕ್ಕೆ ಈ ಒಂಥರ ಕೆಲವೊಂದು ಕಡೆ ತೋರಿಸ್ತಾರೆ ನೋಡ್ರಿ. ಅದು ಯಾವ ಕಡೆ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ನನಗೆ. ಈ ಗಡಿಗೆ ಒಳಗೆ ಡಿಕಾಕ್ಷನ್ ಎಲ್ಲ ಹಾಕಿ ಚಹಾ ಮಾಡೋದು ಅದ ಸೇಮ ಅನ್ನಿಸ್ತತಿ. ಇನ್ನೇನು
ಚಹಾ ರೆಡಿ ಆಯ್ತು ನೋಡಿರಿ. 4 ಕಪ್, 1 ಕಪ್ ಎಕ್ಸ್ಟ್ರಾ ಆಯ್ತು. ಎಷ್ಟೊಂದು ಮ್ಯಾಲೆ ನೊರೆ ಟೈಪ್ ನೋಡ್ಬೋದು, ಎಷ್ಟೊಂದು ಮಸ್ತಾಗಿರ್ತದೆ. ಮಸ್ತಾಗೈತೆ ಚಹಾ. ಅಪ್ಪು ಹಾಕಿಟ್ಟ ನೋಡಿ ತೋರಿ ಚಾನ. ಚಹಾ ಮಾಡ್ಕೊಂಡ್ವಿ. ಚಹಾ ಮಾಡ್ಕೊಂಡಾಗಿಂದ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನೆಕ್ಸ್ಟ್ ಹೊಲಕ್ಕೆ ಬಂದೆ ನೋಡಿರಿ. ಹೊಲಕ್ಕೆ ಬಂದು ವಿಡಿಯೋ ಕಂಟಿನ್ಯೂ ಮಾಡತ್ತಾನೆ. ನಾನು ಇದರೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತಾನೆ. ಯಾವ ಟೈಪ್ ಇರ್ತೈತಿ ನಮ್ಮ ಈ ಹೊಲದಾಗೆಲ್ಲ ರೆಸಿಪಿ ಮಾಡುವಂಥ ಟೈಮ್ನಾಗ ಅನ್ನುವಂಥದ್ದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾನೆ. ಹಳ್ಳಿ ಉಡುಗೆಗಳು, ಹಳ್ಳಿ ತೊಡುಗೆಗಳು, ಆಮೇಲೆ ಹಳ್ಳಿಯ ಶೈಲಿಯ ಅಡುಗೆಗಳು, ಇಷ್ಟು ಬಗೆಯೊಳಗೆ ಇರ್ತೈತಿ. ಇವತ್ತು ಸ್ಪೆಷಲ್ ಒಂದು ರೈಸ್ ಮಾಡಿ, ಅಂದರೆ ರೆಸಿಪಿ ಹಳ್ಳಿ ಶೈಲಿಯ ರೆಸಿಪಿ ಇದು ಆಲ್ರೆಡಿ ರೈತನ ಮಕ್ಕಳು ಚಾನಲ್ನಾಗ ಐತಿ, ನೀವು ನೋಡ್ಬೋದು. ಕುಸುಬಿ ಹಾಲಿನ ಅನ್ನದ ರೆಸಿಪಿದು ಐತಿ. ನೀವು ರೈತನ ಮಕ್ಕಳು ಚಾನಲ್ನಾಗ ಇದ್ರದ್ದು ಫುಲ್ ರೆಸಿಪಿನ ನೋಡ್ಬೋದು. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡನ್ನು ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಆಮ್ಯಾಗ ಈ ಹಳ್ಳಿ ಶೈಲಿ ಒಳಗೆ ಈ ರೀತಿ ಅಡುಗೆ ಮಾಡಿಕೊಂಡು ಹೊಲದಾಗ ಅದು ಅಡುಗೆ ಮಾಡಿ ಊಟ ಮಾಡುವಂಥ ಸುಖ ಇನ್ನು ಬೇರೆ ಯಾವುದರಲ್ಲಿ ಇಲ್ಲ ಅಂಥೇಳಿ ನಾನು ಅಷ್ಟೊಂದು ಮಸ್ತ್ ಅನ್ನಿಸ್ತತಿ. ನಾವು ಹೊಲದಾಗ ಅಡುಗೆ ಪ್ರಿಪೇರ್ ಮಾಡಿ ಹೊಲದಾಗ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಎಲ್ಲ ಇದು ಮಾಡ್ತೇವಲ್ಲ, ನಾವು ಊಟ ಮಾಡ್ತೇವಲ್ಲ, ಭಾಳ ಅಂದ್ರೆ ಭಾಳ ಖುಷಿನೂ ಆಕತಿ. ಅಷ್ಟು ಟೇಸ್ಟ್ ಅನ್ನಂಗೆ ಇರ್ತೈತೆ ಅಡುಗೆ ಊಟ ಎಲ್ಲ ಕೂಡ.